Good morning. In this class, we are going to study about depreciation. In the last class, we were discussing about what is tax, types of tax, and income tax is a direct tax. So, while calculating the profits and losses from the business and professions, so there is an important concept under that is depreciation. So, depreciation is very important. ಯಾಕೆಂದ್ರೆ ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಅಗತ್ಯವಾಗಿ ಅದಕ್ಕೆ ಬೇಕಾದ ಪ್ಲಾಂಟ್ ಅಂಡ್ ಮಿಷನ್ ಬಿಸ್ನೆಸ್ ನಡೆಸಲಿಕ್ಕೆ ಪ್ಲಾಂಟ್ ಅಂಡ್ ಮಿಷನರಿ ಬೇಕಾಗಬಹುದು ವೆಹಿಕಲ್ ಬೇಕಾಗಬಹುದು ನಾವು ಪರ್ಚೇಸ್ ಮಾಡ್ತೇವೆ ಸೊ ಅದನ್ನ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡಿದ್ರೆ ಆಗ ಅದ್ರ ಮೇಲೆ ಎವರಿ ಇಯರ್ ನಾವು ಚಾರ್ಜ್ ಮಾಡ್ತಕ್ಕಂಥ ಡಿಪ್ರಿಸಿಯೇಷನ್ ನಾವು ಡಿಪ್ರಿಸಿಯೇಷನ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಅಕೌಂಟ್ಸ್ ನಲ್ಲಿ ತಿಳ್ಕೊಂಡಿದ್ದೀರಿ ಡಿಪ್ರಿಸಿಯೇಷನ್ ಎಲ್ಲವನ್ನು ಸಹ ತಿಳ್ಕೊಂಡಿದ್ದೀರಿ ಆದ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಡಿಪ್ರಿಸಿಯೇಷನ್ ಅನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಬಟ್ ಮೀನಿಂಗ್ ಏನು ಡಿಪ್ರಿಸಿಯೇಷನ್ ಮೀನಿಂಗ್ ಸೇಮ್ ಬಟ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಡಿಪ್ರಿಸಿಯೇಷನ್ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಸೊ ಡಿಪ್ರಿಸಿಯೇಷನ್ ನಮಗೆ ಗೊತ್ತಿದೆ ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ an asset. ಸೊ ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ತಕ್ಕಂಥದ್ದನ್ನ ಸೊ ಅಂದ್ರೆ ಯಾಕೆ ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ತದೆ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಇಟ್ಸ್ ಬಿಕಾಸ್ ಆಫ್ ಯೂಸಿಂಗ್ ಆಫ್ an asset so decrease in the value of assets by it is called by wear and tear. This means by wear and tear, which is caused by the regular use in the business over a period of time. For example, plant and machinery. Plant and machinery can be used in the business regularly over a period of time. The value of that asset is going to decrease by wear and tear. ಉಪಯೋಗಿಸ್ತಾ ಅದರ ವ್ಯಾಲ್ಯೂ ಕಡಿಮೆ ಆಗ್ತದೆ ಅದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಹೇಳಿ ಕರಿತೇವೆ. ನಮ್ಮ ಈಗ ಆಲ್ರೆಡಿ ಅಕೌಂಟ್ಸ್ ನೋಡಿದ್ದೇವೆ. ಪರ್ಚೇಸ್ ಆಫ್ ಅನ್ ಅಸೆಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೇವೆ ಕಾಸ್ಟ್ ಅನ್ನ, ಆದ್ರೆ ಡಿಪ್ರಿಸಿಯೇಷನ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ನಾವು ಚಾರ್ಜ್ ಮಾಡ್ತೇವೆ. ಅದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಹೇಳಿ ಕರಿತೇವೆ. ಸೊ depreciation in the Income Tax Act, depreciation has to be calculated or determined as per section 32. Section 32 of the Income Tax Act explain about how to determine the depreciation. So it refers to a decrease in the value of an asset due to wear and tear, reflex of time or obsolescence. ಅಂದ್ರೆ 32 ಏನ್ ಹೇಳ್ತದೆ ಅಂತ ಹೇಳಿದ್ರೆ ಏನು ಡಿಪ್ರಿಸಿಯೇಷನ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ. ಸೊ ಅಕಾರ್ಡಿಂಗ್ ಟು ಎಕ್ಸ್ಪ್ಲನೇಷನ್ ಗಿವನ್ ಇನ್ ದ explanation 5 to the section 32 section 32 under section 32 the explanation which is given in the point number 5 depreciation allowable under section 32 machinery and therefore shall be allowed even in the assessors not that means the fifth point of the fifth explanation of section 32 says that even though the assessee not claimed the depreciation while calculating the total income of an assessee, it is mandatory to the assessing officer to allow the depreciation. ಅಂದ್ರೆ ಅಕಸ್ಮಾತ್ ಅಸೆಸಿ ಅವನು ಟೋಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಏನಾದ್ರೂ ಡಿಪ್ರಿಸಿಯೇಷನ್ ತಗೊಳ್ಳಿಲ್ಲ ಆದ್ರೆ ಅದು ಮ್ಯಾಂಡೇಟ್ ಅಸೆಸಿಂಗ್ ಆಫೀಸರ್ ಇರುತ್ತೆ, ಅಸೆಸಿಂಗ್ ಆಫೀಸರ್ ಡಿಪ್ರಿಸಿಯೇಷನ್ ತಗೊಳ್ಬೇಕು ಅಂತೇಳಿ ಹೇಳ್ಬಹುದು. ಹಾಗಾಗಿ ಡಿಪ್ರಿಸಿಯೇಷನ್ ಅನ್ನ ಟೋಟಲ್ ಇನ್ಕಮ್ ಬಿಸ್ನೆಸ್ ಇದು ಅಥವಾ ಪ್ರೊಫೆಷನ್ ಅಥವಾ ಕಂಪನಿ ಅಸೆಸಿ ಯಾರಿದ್ದಾರೆ ಯಾವುದೇ ಫಿಸಿಕಲ್ ಅಸೆಟ್ಸ್ ಬಿಸ್ನೆಸ್ ಪರ್ಪಸ್ಗೋಸ್ಕರ ಉಪಯೋಗಿಸಿದ್ರೆ ಅಸೆಟ್ಸ್ ಅನ್ನ ಮೇ ಬಿ ಟ್ಯಾಂಜಿಬಲ್ ಆರ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ಅದನ್ನ ಅದ್ರ ಮೇಲೆ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಲೇಬೇಕು. ಇಟ್ ಇಸ್ ಮ್ಯಾಂಡೇಟ್.
ಬಟ್ ಅದರ ಡಿಪ್ರಿಸಿಯೇಷನ್ ಪಡ್ಕೊಳ್ಬೇಕಿದ್ರೆ ದೇರ್ ಆರ್ ಸಮ್ ಕಂಡೀಷನ್ಸ್. ದ ಕಂಡೀಷನ್ಸ್ required to be fulfilled, for availing depreciation. For availing depreciation. ಸೊ ಅಂದ್ರೆ ಡಿಪ್ರಿಸಿಯೇಷನ್ ತಗೊಳ್ಳಿಕ್ಕೆ ಕೆಲವೊಂದು ಕಂಡೀಷನ್ಸ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್ ಬೈ ದ ಅಸೆಸ್ಸಿ. ಯಾವುದೆಲ್ಲ ಕಂಡೀಷನ್ ಅಂದ್ರೆ, ಫಸ್ಟ್ ಕಂಡೀಷನ್ ಏನಂತ ಹೇಳಿದ್ರೆ, ಅಸೆಸ್ಸಿ ಮಸ್ಟ್ ಓನ್ ದ ಅಸೆಟ್. ಮಸ್ಟ್ ಓನ್ ದ ಅಸೆಟ್. ಅಸೆಸ್ಸಿದು ಅಸೆಟ್ ಸ್ವಂತದ್ದಾಗಿರ್ಬೇಕು. ಅವನ ಸ್ವಂತದ ಅಸೆಸ್ಸಿನ ಮೇಲೆ ಮಾತ್ರ ಅವನು ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ಲಿಕ್ಕೆ ಸಾಧ್ಯ. ಅಕಸ್ಮಾತ್ ಅದು ಓನ್ ಅಸೆಟ್ ಅಲ್ಲ ಅಂತ ಹೇಳಿದ್ರೆ ಅವನು ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ದ ಫಸ್ಟ್ ಬೇಸಿಕ್ ಕಂಡೀಷನ್ ಟು ಅವೇಲ್ ದ ಡಿಪ್ರಿಸಿಯೇಷನ್ ಈಸ್ assessee must to own the asset. So while on the leasehold and rented building, second one is, if the assessee hold the building on lease or rent, no depreciation can be claimed by such assessee. The assessee, those who are hold the building on the basis of lease or rented building, ಅಥವಾ ಲೀಸ್ ತಗೊಂಡು ಬಿಲ್ಡಿಂಗ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂತ ಬಿಲ್ಡಿಂಗ್ ಹೊಂದಿರ್ತಕ್ಕಂಥವ್ರು ಆ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಬಟ್ ಅವ್ರೇನು ಅದಕ್ಕೆ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ they have done any extension activities for the rented building, if it is considered as a capital expenditure, in such a case they can claim the depreciation on that capital expenditure which have been incurred for the purpose of extension of such building or premises in accordance with their business. How business ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಜ್ಯುವೆಲರಿ ಶಾಪ್ ಇದೆ, ಆ ಜ್ಯುವೆಲರಿ ಶಾಪ್ ನಡೆಸಬೇಕಂದ್ರೆ ಒಂದು ಬಿಲ್ಡಿಂಗ್ ಅನ್ನು ಬಾಡಿಗೆ ತಗೊಂಡು ಕ್ಲಾಸ್ ರೂಮ್ ಅನ್ನು ಬಾಡಿಗೆ ತಗೊಂಡ್ಬಂದ್ರೆ ಅಲ್ಲಿ ಏಕ್ದಮ್ ಬಂದವನು ಜ್ಯುವೆಲರಿ ಶಾಪ್ ನಡೆಸ್ಲಿಕ್ಕಾಗಲ್ಲ. ಅಲ್ಲಿ ರ್ಯಾಕ್ ಗಳನ್ನ ಮಾಡ್ಬೇಕಾಗ್ತದೆ, ಅಲ್ಲಿ ಸೆಲ್ಫ್ ಗಳೆಲ್ಲ ಮಾಡ್ಬೇಕಾಗ್ತದೆ. ಮಾಡಿ ಸೆಟಪ್ ಎಲ್ಲ ಮಾಡ್ಲಿಕ್ಕಿದ್ರೆ ಒಂದಷ್ಟು ಎಕ್ಸ್ಪೆಂಡಿಚರ್ ಆಗ್ತದೆ. ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೇವೆ. ಸೊ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಬೇಕಿದ್ರೆ ಅವನ್ನ ಡಿಪ್ರಿಸಿಯೇಷನ್ ತಗೊಳ್ಬಹುದು. ಆದ್ರೆ ಬಿಲ್ಡಿಂಗ್ ರೆಂಟ್ ಅಥವಾ ಲೀಸ್ ಅಲ್ಲಿ ಇದ್ರೆ ಅದ್ರ ಮೇಲೆ ಅವನು ಡಿಪ್ರಿಸಿಯೇಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. The third condition is the amount of depreciation. The amount of depreciation should not exceed the value, exceed the cost of asset. So depreciation amount, the amount charged to the depreciation should not be more than the original cost of the asset. Original cost is, for example, asset is written down value 9 lakh ಇದೆ ಅಂತ ಹೇಳಿದ್ರೆ depreciation 9 lakh ಗಿಂತ ಜಾಸ್ತಿ ಇರಬಾರ್ದು, ನಮಗೆ depreciation ಆಗೋದಿಲ್ಲ. ಹಾಗಾಗಿ ಒರಿಜಿನಲ್ ಕಾಸ್ಟ್ ಗಿಂತ ಜಾಸ್ತಿ depreciation ವ್ಯಾಲ್ಯೂ ಇರಬಾರ್ದು. Next, fourth condition is, it should be used in the relevant previous year. ಯಾವುದೇ ಒಂದು ಅಸೆಟ್ಸ್ ಮೇಲೆ ಡಿಪ್ರಿಸಿಯೇಷನ್ ತಗೊಳ್ಬೇಕಿದ್ರೆ the asset should be used in the relevant previous year. ಹಿಂದಿನ ಇವಾಗ ಪ್ರೀವಿಯಸ್ ಇಯರ್ ಅಂದ್ರೆ ಯಾವುದು? ಇವಾಗ ಅಸೆಸ್ಮೆಂಟ್ ಇಯರ್, ಪ್ರಾಜೆಕ್ಟ್ ಅಸೆಸ್ಮೆಂಟ್ ಇಯರ್ 2021. We start from 1st April 20 to 31st March 21. This is assessment year. Previous year ಅಂತ ಹೇಳಿದ್ರೆ ಈಗಿನ previous year 1st April 2019 to 31st March 2020 is the previous
ಸೊ ಈ ಪ್ರೀವಿಯಸ್ ಇಯರ್ ಅಲ್ಲಿ ಅಸೆಟ್ಸ್ ಉಪಯೋಗಿಸಿದ್ರೆ ಮಾತ್ರ ನಾವು ಡಿಪ್ರಿಸಿಯೇಷನ್ ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿದ್ದು. ಫೋರ್ತ್ ಕಂಡೀಷನ್, ಡಿಪ್ರಿಸಿಯೇಷನ್ ಕನ್ಫೈನ್ಡ್ ಟು ಬಿಲ್ಡಿಂಗ್. The depreciation confined to all except animal. So animals ಮೇಲೆ ಅವೆಲ್ಲ ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಅಸೆಟ್ ಅಂತ ಕನ್ಸಿಡರ್ ಮಾಡಿದ್ರು ಸಹ ಅನಿಮಲ್ಸ್ ಮೇಲೆ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಸೊ these are the five important basic conditions which assessor has to fulfill to avail the depreciation. ಒಂದನೇದು ಫಸ್ಟ್ ಕಂಡೀಷನ್ ಈಸ್ ಅಸೆಸ್ಸಿ ಸ್ವಂತದ ಅಸೆಟ್ ಆಗಿರಬೇಕು. ಅಸೆಸ್ಸಿ ಏನಾದ್ರು ಬಾಡಿಗೆ ಮೇಲೆ ಲೀಸಿನ ಮೇಲೆ ಬಿಲ್ಡಿಂಗ್ ರೆಂಟಿಗೆ ತಗೊಂಡ್ ಮಾಡ್ತಾ ಇದ್ರೆ ಅದನ್ನ ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಅದಕ್ಕೆ ಏನಾದ್ರು ಎಕ್ಸ್ಟೆನ್ಷನ್ಗೋಸ್ಕರ ಖರ್ಚು ಮಾಡಿದ್ರೆ ಅವನು ಅದ್ರ ಮೇಲೆ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಬಹುದು. ಮತ್ತೆ ಡಿಪ್ರಿಸಿಯೇಷನ್ ಅಮೌಂಟ್ ಒರಿಜಿನಲ್ ಕಾಸ್ಟ್ ಅಮೌಂಟ್ ಗಿಂತ ಜಾಸ್ತಿ ಆಗ್ಲಿಕ್ಕಿಲ್ಲ. ನಾಲ್ಕು ಕಂಡೀಷನ್, ಅಸೆಟ್ಸ್ ರಿಲೆವೆಂಟ್ ಪ್ರೀವಿಯಸ್ ಇಯರ್ ನಲ್ಲಿ ಯೂಸ್ ಆಗಿರ್ಬೇಕು. ಮತ್ತೆ ಡಿಪ್ರಿಸಿಯೇಷನ್ ನಲ್ಲಿ ಇಟ್ ಇಸ್ ಕನ್ಫೈನ್ಡ್ ಟು ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್, ಕಂಪ್ಯೂಟರ್, ವೆಹಿಕಲ್ಸ್, ಬಟ್ ಇಟ್ ಶುಡ್ ನಾಟ್ ಇನ್ಕ್ಲೂಡ್ ದ ಅನಿಮಲ್ಸ್. ಇದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಆ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್, ಮೆಥಡ್ ಆಫ್ ಕಂಪ್ಯೂಟಿಂಗ್ depreciation. Method of computing depreciation. So the calculation of the method of computing depreciation as per Income Tax Act is entirely different from the from accountancy method. For income tax purpose, assets are categorized into block of assets. So the way which we are going to calculate the depreciation under Income Tax Act is entirely different from what we have done in the accountancy. So here in income tax, assets are categorized into block of assets. ಅಂದ್ರೆ ಅಕೌಂಟೆನ್ಸಿ ನಾವು ಈಗ ಆಲ್ರೆಡಿ ನಿಮ್ಮ ಫಸ್ಟ್ ಸೆಮಿಸ್ಟರ್ ನಲ್ಲಿ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿದ್ದೀವಿ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಅಕೌಂಟ್ಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಡಿಪ್ರಿಸಿಯೇಷನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಇಲ್ಲಿಗೂ ಸಹ ಸ್ವಲ್ಪ ಡಿಫರೆಂಟ್ ಇದೆ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಅಸೆಟ್ಸ್ ಅನ್ನ ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡಿ ಕ್ಯಾಟಗರೈಸ್ ಮಾಡಿ ಬ್ಲಾಕ್ ಆಫ್ assets. As a block of assets is nothing but a grouping of assets, grouping of similar assets. ಒಂದೇ ರೀತಿ ಅಸೆಟ್ ಗಳನ್ನ ಗ್ರೂಪ್ ಮಾಡ್ತಕ್ಕಂಥಕ್ಕೆ ನಾವು ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿ ಕರೀತೇವೆ. ಸೊ ಬ್ಲಾಕ್ ಆಫ್ ಅಸೆಟ್ಸ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಅಸೆಟ್ಸ್ ಫಾಲಿಂಗ್ ವಿದಿನ್ ಎ ಕ್ಲಾಸ್ ಆಫ್ ಅಸೆಟ್ಸ್. ಇಟ್ಸ್ ಎ ಗ್ರೂಪಿಂಗ್ ಆಫ್ assets falling within a class of ಅಂದ್ರೆ ಒಂದೇ ನಮೂನೆಯ ಅಸೆಟ್ಸ್ ಗಳನ್ನ ಒಂದೇ ರೀತಿಯಲ್ಲಿ ಬರ್ತಕ್ಕಂಥ ಒಂದೇ ಕ್ಯಾಟಗರಿಯಲ್ಲಿ ಒಂದೇ ವರ್ಗದಲ್ಲಿ ಬರ್ತಕ್ಕಂಥ ಅಸೆಟ್ಸ್ ಗಳನ್ನ ಗ್ರೂಪ್ ಮಾಡೋದಕ್ಕೆ ನಾವು ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ಕರಿತೇವೆ. ಸೊ ದ ಬ್ಲಾಕ್ ಆಫ್ ಅಸೆಟ್ಸ್ comprising of both tangible assets and intangible assets. So block of assets, tangible assets ಮತ್ತೆ intangible assets ಎರಡೂ ಸಹ ಇರ್ತದೆ. ಈಗ tangible assets ಅಂದ್ರೆ machinery, plant and machinery, computer, furniture, books, vehicles. So these are the tangible assets which can be seen and touched. ಅವನ್ನ ನೋಡಬಹುದು ಮುಟ್ಟಬಹುದು ಅಂತ ನಮ್ಗೆ ಗೊತ್ತಿದೆ tangible assets ಅಂತ ಕರೀತೇವೆ. So intangible assets which cannot be seen and touched. For example, copyrights, trademark, intellectual property rights, license. So
ಇದನ್ನೆಲ್ಲವನ್ನು ಸಹ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿ ಕರೀತಾರೆ. ಸೊ ಬ್ಲಾಕ್ ಆಫ್ ಅಸೆಟ್ಸ್ ಅಲ್ಲಿ ಮೇನ್ ಆಗಿ ಎರಡು ರೀತಿಯದ್ದು, ಒಂದು ಟ್ಯಾಂಜಿಬಲ್ ಅಸೆಟ್ಸ್ ಮತ್ತೆ ಇಂಟ್ಯಾಂಜಿಬಲ್ ಅಸೆಟ್ಸ್. ಈ ರೀತಿ ಬ್ಲಾಕ್ ಮಾಡಿ ನಾವು ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಮೆಥಡ್ ಆಫ್ ಡಿಪ್ರಿಸಿಯೇಷನ್, ಕಾಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್. Computation of depreciation of the kinds of assets, for example, plant of assets, plant and machinery. Example for amount particulars. So ಇಲ್ಲಿ ನಾವು ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಏನು ತಗೊಳ್ತೀವಿ ಅಂತ ಹೇಳಿದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ WDV ಆಫ್ an asset ಅನ್ನ ತಗೊಳ್ಬೇಕು. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ asset at the beginning of the previous year ನಲ್ಲಿ ಎಷ್ಟಿತ್ತು ಅಸೆಟ್ ಇದು ವ್ಯಾಲ್ಯೂ ಅದನ್ನ ತಗೊಳ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಬಿಗಿನಿಂಗ್ ಆಫ್ ದ ಪ್ರೀವಿಯಸ್ ಇಯರ್ ಫಸ್ಟ್ ಇಯರ್ 2019, ಫಸ್ಟ್ ಇಯರ್ 2019 ಗೆ ಅಸೆಟ್ಸ್ WD ವ್ಯಾಲ್ಯೂ, ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಫಸ್ಟ್ ಗೆ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಒಂದು WD ವ್ಯಾಲ್ಯೂ 9 lakh WD ವ್ಯಾಲ್ಯೂ. ನೆಕ್ಸ್ಟ್ add assets purchased during the year. ಅಂದ್ರೆ ಇನ್ ಬಿಟ್ವೀನ್ ಫಸ್ಟ್ ಇಯರ್ 2019 ಇಂದ 31 ಮಾರ್ಚ್ 2020 ಒಳಗಡೆ ಯಾವ್ದಾದ್ರು ಅಸೆಟ್ ಅನ್ನ ಪರ್ಚೇಸ್ ಮಾಡಿದೀವ, ಅದೇ ಸೇಮ್ ಅಸೆಟ್ ವಿಚ್ ಇಸ್ ಫಾಲಿಂಗ್ ಅಂಡರ್ ದಿ ಸೇಮ್ ಕ್ಯಾಟಗರಿ ಆಫ್ ಅದೇ ಬ್ಲಾಕ್ ಆಫ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದನ್ನ. ಸೊ ಫಾರ್ ಎಕ್ಸಾಂಪಲ್ ನಾವು 6 lakh ಗೆ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ. ಪರ್ಚೇಸ್ ಅಸೆಟ್ 6 lakh ಗೆ 15 lakh is the value of asset at the end of the previous year 31st March 2020 ಗೆ ಆ ಒಂದು ಬ್ಲಾಕ್ ಆಫ್ ಅಸೆಟ್ಸ್ ಇನ ಟೋಟಲ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಎಷ್ಟಿದೆ ಅಂದ್ರೆ 15 lakh ಇದೆ. ಸೊ ಅದರ ಟೋಟಲ್ 15 lakh ಇದೆ ಅಂತ ಹೇಳಿ ಅದರಿಂದ ಏನು ಮಾಡಬೇಕು, ಲೆಸ್ ಸೇಲ್ ಪ್ರೊಸೀಡ್ಸ್ ಆಫ್ an asset is falling under the same block of asset. So ಅದೇ ಬ್ಲಾಕ್ ಆಫ್ ಅಸೆಟ್ ನಲ್ಲಿ falling within the same block of assets ಏನಾದ್ರು ಅಸೆಟ್ಸ್ ಸೇಲ್ ಮಾಡಿದ್ರೆ ಅದರ ವ್ಯಾಲ್ಯೂ ಅನ್ನ ಲೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಅಸೆಟ್ ನಲ್ಲಿ ನಾವು ಒಂದು 5,000 ರೂಪಾಯಿದ ಅಸೆಟ್ ಅನ್ನ ಸೇಲ್ ಮಾಡಿದ್ದೇವೆ ಅಂದ್ರೆ ಆಗ ನಮಗೆ ಬರ್ತಕ್ಕಂಥದ್ದು ಎಷ್ಟು, ಈ ವ್ಯಾಲ್ಯೂ ಬರ್ತದೆ. ಎಷ್ಟಾಗ್ತದೆ ಬಂದ್ರೆ 10 lakh ಅಂದ್ರೆ ಎಲ್ಲ ಕಳೆದು ಬಂದಂತದ್ದು 10 lakh ಆಗ್ತದೆ. ಸೊ 10 lakh ಇಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಈ 10 lakh ಏನಿದೆ, ಈ 10 lakh ರಿಟರ್ನ್ ಬಂದದ್ದು ಇದೇನಿದೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಫಾಲಿಂಗ್ ಅಂಡರ್ ದಿ ಬ್ಲಾಕ್ ಆಫ್ ಅಸೆಟ್ಸ್ at the end of previous year. 31st March 2020 ಗೆ WDV ವ್ಯಾಲ್ಯೂ ಎಷ್ಟಾಗ್ತದೆ, 5 ಲಕ್ಷ 10 ಲಕ್ಷ ಆಗ್ತದೆ. ಕಳೆದು ಬಂದಂತದ್ದು 10 lakh ಆಗ್ತದೆ. ಅದು WDV ವ್ಯಾಲ್ಯೂ ಆಫ್ ದ ಅಸೆಟ್ಸ್ at the end of the year. ನೆಕ್ಸ್ಟ್ ಇದರಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಚಾರ್ಜ್ ಅಂದ್ರೆ ಎಷ್ಟು ಡಿಪ್ರಿಸಿಯೇಷನ್ ನಾವು ಮಾಡ್ತೇವೆ ಅಷ್ಟೇ ಈ ವ್ಯಾಲ್ಯೂ ಮೇಲೆ ನಾವು ಫಾರ್ ಎಕ್ಸಾಂಪಲ್ 10% ಡಿಪ್ರಿಸಿಯೇಷನ್ ಅಂತಂದ್ರೆ 1 lakh. ಸೊ ಹಾಗೇನಾಗ್ತದೆ 9 lakh ಉಳಿತದೆ. ಸೊ ಈ 9 lakh ಏನು ಉಳಿತದೆ ದ WDV
ಸೊ ಉಳಿತಕ್ಕಂಥದ್ದು WDV ಆಫ್ ದ assets for next year. So WDV of asset for next year ಅಂದ್ರೆ ಎಂಡಿಗೆ ಮುಗಿತು. ಇದು WDV ವ್ಯಾಲ್ಯೂ ಆಫ್ ದ ಎಂಡ್ ಆಫ್ ದ ಪ್ರೀವಿಯಸ್ ಇಯರ್ 10 lakh. ಆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಉಳಿದಂತದ್ದು ಆ ನಂತರ ಫಸ್ಟ್ ಏಪ್ರಿಲ್ 2020 ಇಂದ ಸೊ ಈ ವ್ಯಾಲ್ಯೂ ಬರ್ತದೆ. ಈ ರೀತಿಯಲ್ಲಿ ನಾವು ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡಿ WDV ವ್ಯಾಲ್ಯೂ ತಗೊಳ್ಬೇಕು. ಆ ನಂತರ ಲೆಸ್ ಅಸೆಟ್ಸ್ ಪರ್ಚೇಸ್ ಅಸೆಟ್ಸ್ ಪರ್ಚೇಸ್ ಡ್ಯೂರಿಂಗ್ ದಿ ಇಯರ್, ನೆಕ್ಸ್ಟ್ ಸೇಲ್ ಮಾಡಿದ್ರೆ ಅಂತ ಡಿಪ್ರಿಸಿಯೇಷನ್ ಮತ್ತೆ WDV. ಸೊ ಅದನ್ನ ನಾವು ತಗೊಳ್ಬೇಕಾಗ್ತದೆ. ಆ ನಂತರ ಕೆಲವೊಮ್ಮೆ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು ಸಹ. ಕೆಲವು ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ವೆನ್ ದ ಸೇಲ್ ಪ್ರೊಸೀಡ್ಸ್ exceeds the actual WDV value. WDV value 10 lakh ಇತ್ತು, WDV value at the end of the previous year 10 ಲಕ್ಷ ಕೊಡುವ. ಸೇಲ್ ಪ್ರೊಸೀಡ್ಸ್ 15 lakh ಇದೆ ಅಂತ ಹೇಳಿದ್ರೆ ಆಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ the sale proceeds is more than the WDV value. ಅದರರ್ಥ ಅದರ WDV ವ್ಯಾಲ್ಯೂ ಗಿಂತ ಜಾಸ್ತಿ ಸೇಲ್ ಮಾಡಿದ್ರೆ ಅರ್ಥ ಏನು, ನಮಗೆ ಪ್ರಾಫಿಟ್ ಬಂದಿದೆ ಅಂತ. ಸೊ ಆಗ ಏನ್ ಬರ್ತದೆ, ನೆಗೆಟಿವ್ ವ್ಯಾಲ್ಯೂ ಏನ್ ಬರ್ತದೆ, ಇದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಡಿಪ್ರಿಸಿಯೇಬಲ್ ಅಸೆಟ್, ಯಾವುದೇ ಅಸೆಟ್ಸ್ ಡಿಪ್ರಿಸಿಯೇಬಲ್ ಅಸೆಟ್ಸ್ ಅನ್ನು ಸೇಲ್ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಕರೀತೇವೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡಲಿಕ್ಕೆ ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಅಸೆಟ್. ಆ ಬ್ಲಾಕ್ ಆಫ್ ಅಸೆಟ್ಸ್ ನಲ್ಲಿ ವ್ಯಾಲ್ಯೂ ಆಫ್ ದ ಅಸೆಟ್ ಏನು ಇಲ್ಲ. ಈಗ 10 lakh ಇತ್ತು, 10 lakh ಗೆ ಮಾರಾಟ ಮಾಡೋದು ವ್ಯಾಲ್ಯೂ ಇರ್ತದ. ಆ ಅಸೆಟ್ ಅಥವಾ ಆ ಇದರಲ್ಲಿ ಯಾವುದೇ ರೀತಿ ಅಸೆಟ್ ಇರೋದಿಲ್ಲ, ಆ ಬ್ಲಾಕ್ ಆಫ್ ಅಸೆಟ್ಸ್ ನಲ್ಲಿ ಯಾವ್ದು ಅಸೆಟ್ ಇಲ್ಲ ಅಂದ್ರೆ ಅಲ್ಲಿ ನಾವು ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ರೀತಿಯಲ್ಲಿ ಎರಡು ಸಂದರ್ಭದಲ್ಲಿ ನಾವು ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇಲ್ಲಿ ಡಿಪ್ರಿಸಿಯೇಷನ್ ನಲ್ಲಿ ಡೇಟ್ ಆಫ್ ಪರ್ಚೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಡೇಟ್ ಆಫ್ ಪರ್ಚೇಸ್ ಆಫ್ ಅನ್ ಅಸೆಟ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಇನ್ ಡಿಪ್ರಿಸಿಯೇಷನ್. ಯಾಕೆ ಅಂತ ಹೇಳಿದ್ರೆ, ಡೇಟ್ ಆಫ್ ಪರ್ಚೇಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ ಅಲ್ಲಿ. ಇವಾಗ ನಾವು ನೋಡಿದ್ದೇವೆ ಪ್ರೀವಿಯಸ್ ಇಯರ್ ಅಂದ್ರೆ 1/4/2019 to 31st March 2020. ಇಲ್ಲಿ ನಾವು ಡಿಪ್ರಿಸಿಯೇಷನ್ ನ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ, ಆ ಅಸೆಟ್ಸ್ ಅನ್ನು ಯೂಸ್ ಮಾಡಿದ್ರೆ, ಅಕಸ್ಮಾತ್ ಫಸ್ಟ್ ಡೇ ಇದ್ರೆ ಅಸೆಟ್ಸ್ ಅನ್ನು ನಾವು ಪರ್ಚೇಸ್ ಮಾಡಿದ್ದು ಫಾರ್ ಎಕ್ಸಾಂಪಲ್ 5th April 2019 ಅಂತ ಹೇಳಿದ್ರೆ, so assets can be used for the entire year except that first 4 days. ಡಿಪ್ರಿಸಿಯೇಷನ್ ನ ಸೆಕ್ಷನ್ 32 ಏನ್ ಹೇಳ್ತದೆ ಅಂದ್ರೆ, ಸೆಕ್ಷನ್ 32 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಡಿಪ್ರಿಸಿಯೇಷನ್ ಬಗ್ಗೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಫ್ ಎನಿ ಅಸೆಟ್ ಯೂಸ್ಡ್ ಇನ್ ದ ಪ್ರೀವಿಯಸ್ ಇಯರ್ ಲೆಸ್ ದನ್ 180 days, 180 days ಗಿಂತ ಕಡಿಮೆ ಆ ಪ್ರೀವಿಯಸ್ ಇಯರ್ ನಲ್ಲಿ ಅಸೆಟ್ ಯೂಸ್ ಆಗಿದ್ರೆ ಅದ್ರ ಮೇಲೆ 50% ರೇಟ್ ಆಫ್ ಡಿಪ್ರಿಸಿಯೇಷನ್ ಹ್ಯಾಸ್ ಟು ಬಿ ಚಾರ್ಜ್. ಫಾರ್ ಎಕ್ಸಾಂಪಲ್ ಇವಾಗ 1st January ಅಸೆಟ್ ಅನ್ನ ಪರ್ಚೇಸ್ ಮಾಡಿದ, ಫಾರ್ ಎಕ್ಸಾಂಪಲ್ 10 ಲಕ್ಷದ ಅಸೆಟ್ ನ ಪರ್ಚೇಸ್ ಮಾಡಿದ ಅಂತ ಹೇಳಿದ್ರೆ, 1st January 10 ಲಕ್ಷದ ಅಸೆಟ್ ನ ಪರ್ಚೇಸ್ ಮಾಡಿದ ಅಂತ ಹೇಳಿದ್ರೆ, ಆ ಅಸೆಟ್ ಮೇಲೆ 15% ಡಿಪ್ರಿಸಿಯೇಷನ್ ಇದೆ ಅಂತ ಹೇಳಿದ್ರೆ, ಅದು 1st March ಇಂದ ಅಂದ್ರೆ 180 ದಿವಸಕ್ಕಿಂತ ಕಡಿಮೆ ಯೂಸ್ ಆಗುತ್ತೆ ಪ್ರೀವಿಯಸ್ ಇಯರ್. ಅವಾಗ 15% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿಲ್ಲ, 7.5% ಅಂದ್ರೆ ಪ್ರೀವಿಯಸ್ ಇಯರ್ ನಲ್ಲಿ ಯಾವುದೇ ಅಸೆಟ್ 180 ದಿವಸಗಳಿಗಿಂತ ಜಾಸ್ತಿ ಉಪಯೋಗ ಆಗಿದ್ರೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್, 180 ದಿವಸಕ್ಕಿಂತ ಕಡಿಮೆ ಯೂಸ್ ಆಗಿದ್ರೆ 50% ಆಫ್ ದಟ್ ರೇಟ್ ಶುಡ್ ಬಿ ಚಾರ್ಜ್ಡ್ ಆಸ್ ಡಿಪ್ರಿಸಿಯೇಷನ್. ಹಾಗಾಗಿ ಯಾವ ಡೇಟಿಗೆ ಅಸೆಟ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಡಿಪ್ರಿಸಿಯೇಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್.
ಉಪಯೋಗ ಆಗಿದೆಯೋ ಅಥವಾ ಅದಕ್ಕಿಂತ ಕಡಿಮೆ ಆಗಿದೆ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆಯೋ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಡಿಪ್ರಿಸಿಯೇಷನ್ ಅನ್ನ ನೋಡ್ತಕ್ಕಂಥ. ಆನಂತರ ಇನ್ನೊಂದು ಕಾನ್ಸೆಪ್ಟ್ ಇರ್ತಕ್ಕಂಥ ಅಡಿಷನಲ್ ಡಿಪ್ರಿಸಿಯೇಷನ್. ಸೊ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಇರ್ತಕ್ಕಂಥ ಅಡಿಷನಲ್ ಡಿಪ್ರಿಸಿಯೇಷನ್ ಫಿನಾನ್ಸ್ ಆಕ್ಟ್ ಅಲ್ಲಿ ನೋಡಲಿಲ್ಲ. ಇನ್ ಕೇಸ್ ಆಫ್ ನ್ಯೂ ಪ್ಲಾಂಟ್ ಆರ್ ಮೆಷಿನರಿ, ಸೊ ಅದರ್ ದೆನ್ ದ ಶಿಪ್ಸ್ ಏರ್ಕ್ರಾಫ್ಟ್ acquired and installed after 31st March 2005. ಯಾವುದೇ ಪ್ಲಾಂಟ್ ಅಂಡ್ ಮೆಷಿನರಿ purchased and installed after 31st March 2005 by an assessee engaged in the manufacture or production of any article or things. It should be a industrial undertaking. Additional depreciation at 20% of the actual cost of such plant and machine will be allowed as deductions. ಅಂದ್ರೆ ಯಾವುದೇ ಅಸೆಸಿ ಅಂದ್ರೆ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಎಂಗೇಜ್ ಆಗಿದೆ, he should be engaged in manufacturing activity. ಆ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ನಲ್ಲಿ ಅವನು ಎಂಗೇಜ್ ಆಗಿದ್ರೆ ಅವನು ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರು ಯಾವ್ದಾದ್ರು ಪ್ಲಾಂಟ್ ಅಂಡ್ ಮಿಷನರಿ ಮಾತ್ರ ಅಪ್ಲಿಕೇಬಲ್ ಆಗ ಅಪ್ಲಿಕೇಬಲ್ ಓನ್ಲಿ ಟು ದ ಪ್ಲಾಂಟ್ ಅಂಡ್ ಮಿಷನರಿ. ಪ್ಲಾಂಟ್ ಅಂಡ್ ಮಿಷನರಿ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ ಮಾಡಿ ಫಾರ್ ಎಕ್ಸಾಂಪಲ್ ಅವನು 1st ಜುಲೈ 2020 ಒಂದು ಮೆಷಿನರಿಯನ್ನ 5 ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾನೆ ಅಂತ ಹೇಳಿದ್ರೆ, ಪರ್ಚೇಸ್ ಆನ್ 1st ಜುಲೈ 2020. ಸೊ ಅವನಿಗೆ WDU ವ್ಯಾಲ್ಯೂ ಆಲ್ರೆಡಿ ಒಂದು 9 ಲಕ್ಷ ಇದೆ. WDU 9 ಲಕ್ಷ ಇದೆ ಪ್ರೀವಿಯಸ್ ಇಯರ್. ಆಗ ಟೋಟಲ್ ವ್ಯಾಲ್ಯೂ ಆಫ್ ದ ಅಸೆಟ್ ಫಾರ್ ಪ್ಲಾಂಟ್ ಅಂಡ್ ಮಿಷನರಿ, ಇದು ಪ್ಲಾಂಟ್ ಅಂಡ್ ಮಿಷನರಿ ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆಗ ಇದು ಬರ್ತದೆ. ಇದ್ರೆ ಅವನು ಸೇಲ್ ಪ್ರೊಸೀಡ್ಸ್ ಏನಿಲ್ಲ ಅಂತ ಇದು ವ್ಯಾಲ್ಯೂ ಆಫ್ ದ ಟೋಟಲ್ ಬ್ಲಾಕ್ ಆಫ್ ಅಸೆಟ್ಸ್ ಅಟ್ ದ ಎಂಡ್ ಆಫ್ ದ ಪ್ರೀವಿಯಸ್ ಇಯರ್. ಇದರಲ್ಲಿ 15% ಡಿಪ್ರಿಸಿಯೇಷನ್ ಇದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಲ್ಲದೆ ಈ ಹೊಸದಾಗಿ ಪರ್ಚೇಸ್ ಮಾಡಿದ ಪ್ಲಾಂಟ್ ಅಂಡ್ ಮಿಷನರಿ ಈ ಪ್ರೀವಿಯಸ್ ಇಯರ್ ಇದ್ರ ಮೇಲೆ ಅಡಿಷನಲ್ 20% ಡಿಪ್ರಿಸಿಯೇಷನ್ ಸಿಗುತ್ತೆ. ಕಂಡೀಷನ್ ದಟ್ ಆ ಅಸೆಟ್ಸ್ 180ಕ್ಕಿಂತ ಜಾಸ್ತಿ ದಿನ ಉಪಯೋಗ ಆಗಿದೆ 20%, 180 ದಿವಸಕ್ಕಿಂತ ಕಡಿಮೆ ಉಪಯೋಗ ಆಗಿದ್ರೆ 50%. ಇದನ್ನ ಅಡಿಷನಲ್ ಡಿಪ್ರಿಸಿಯೇಷನ್. ಅಡಿಷನಲ್ ಡಿಪ್ರಿಸಿಯೇಷನ್ ಇಸ್ allowable to an assessee who is engaged in the manufacturing activity or manufacturing activity ನಲ್ಲಿ ಅಥವಾ ಪ್ರೊಡಕ್ಷನ್ ಆಕ್ಟಿವಿಟಿ ನಲ್ಲಿ ಎಂಗೇಜ್ ಆಗಿರಬೇಕು ಅಂಡ್ ಪ್ಲಾಂಟ್ ಅಂಡ್ ಮೆಷಿನರಿನ ಪರ್ಚೇಸ್ ಮಾಡಿ ಪ್ರೀವಿಯಸ್ ಇಯರ್ ಇನ್ಸ್ಟಾಲ್ ಮಾಡಿರಬೇಕು. ಆಗ ಅವರಿಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಅಟ್ ರೇಟ್ ಆಫ್ 20% ಸಿಗತ್ತೆ. ಸೊ ಆ 20% ಯಾವಾಗ ಅಂತ ಹೇಳಿದ್ರೆ ಅದು ಎಂಟೈರ್ ಇಯರ್ ಅಂದ್ರೆ ಮೋರ್ ದೆನ್ 180 ಡೇಸ್ ಯೂಸ್ ಆಗಿದೆ ಪ್ರೀವಿಯಸ್ ಇಯರ್ ಅಂದ್ರೆ 20% ಸಿಗುತ್ತೆ. ಅಕಸ್ಮಾತ್ ಅವನು 180 ಡೇಸ್ ಗಿಂತ ಕಡಿಮೆ ಯೂಸ್ ಆಗಿದ್ರೆ ಅದರ 10% ಅಡಿಷನಲ್ ಡಿಪ್ರಿಸಿಯೇಷನ್ ಅವನಿಗೆ ಸಿಗತ್ತೆ. ಸೊ ಇದು ಡಿಪ್ರಿಸಿಯೇಷನ್ ಅಂತ ನಾವು ನೋಡಿದ್ದೇವೆ. ಈ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ರೆ ಡಿಪ್ರಿಸಿಯೇಷನ್ ಅಂದ್ರೆ ಏನು, ಡಿಪ್ರಿಸಿಯೇಷನ್ 2 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ asset by wear and tear caused by the regular use of such machinery in the business over a period of time. ಅಂದ್ರೆ ಆ ವಸ್ತುವನ್ನ ಅಸೆಟ್ ಅನ್ನ ಬಿಸಿನೆಸ್ ನಲ್ಲಿ ಉಪಯೋಗಿಸಿದ್ರಿಂದ ಒಂದು ವರ್ಷವಾದ ಒಂದು ಪೀರಿಯಡ್ ಆಫ್ ಟೈಮ್ ಅವಾಗ ಅದರಲ್ಲಿ ವ್ಯಾರಂಟಿ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಸೆಟ್ ಅಂತ ಹೇಳಿ ಡಿಪ್ರಿಸಿಯೇಷನ್ ಅಂತ ಹೇಳಿ ಕರೀತೇವೆ. ಸೊ ಸೆಕ್ಷನ್ 32 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ says about how to determine the ಹೇಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಡಿಪ್ರಿಸಿಯೇಷನ್ ಡಿಟರ್ಮೈನ್ ಮಾಡಬಹುದು ಅಂತ ಹೇಳಿ ಹೇಳುತ್ತೆ. ಸೊ ಯಾವುದೆಲ್ಲ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗ್ತದೆ ಅಂದ್ರೆ ಡಿಪ್ರಿಸಿಯೇಷನ್ ಮತ್ತೆ ಇನ್ನೊಂದು ಸೆಕ್ಷನ್ 32 ಏನ್ ಹೇಳ್ತದೆ, ಚಾರ್ಜಿಂಗ್ ಆಫ್ ಡಿಪ್ರಿಸಿಯೇಷನ್ ಬೈ ಕಂಪ್ಯೂಟಿಂಗ್ ದ ಟೋಟಲ್ ಇನ್ಕಮ್ ಇಸ್ ಮಸ್ಟ್ ಅಂಡ್ ಶುಡ್ ಮ್ಯಾಂಡೇಟರಿ. ಯಾವುದೇ ಒಬ್ಬ ಅಸೆಸ್ಸಿ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅವನು ಅಸೆಟ್ಸ್ ಅನ್ನ ಬಿಸಿನೆಸ್ ಪರ್ಪಸ್ ಉಪಯೋಗಿಸಿದ್ರೆ ಅಸೆಸಿಂಗ್ ಆಫೀಸರ್ ಅವನ ಅಕಸ್ಮಾತ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಅಲೋ ಮಾಡೋ ರೀತಿಯಲ್ಲಿ ಹೇಳ್ಬೇಕು, ಅದು ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಮತ್ತೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಲಿಕ್ಕೆ
ಏನೆಲ್ಲ ಕಂಡೀಷನ್ ಅಂದ್ರೆ ಡಿಪ್ರಿಸಿಯೇಷನ್ ಪಡ್ಕೊಳ್ಬೇಕಿದ್ರೆ ಅವ್ರಿಗೆ ಏನೆಲ್ಲ ಕಂಡೀಷನ್ಸ್ ಅಪ್ಲಿಕಬಲ್ ಆಗುತ್ತೆ ಅಂತಂದ್ರೆ 5 ಬೇಸಿಕ್ ಕಂಡೀಷನ್ಸ್. ಅಸೆಸ್ಸಿ has to fulfill by 5 basic conditions to avail the depreciation. First condition ಏನಂತ ಹೇಳಿದ್ರೆ ಮತ್ತೆ ಹೇಳಿದಾಗೆ ಅಸೆಟ್ ಅವ್ನು ಸ್ವಂತದ್ದಾಗಿರ್ಬೇಕು. ಅಕಸ್ಮಾತ್ ಯಾವ್ದಾದ್ರು ಬಿಲ್ಡಿಂಗ್ ನಾವು ರೆಂಟ್ ಮತ್ತೆ ಲೀಸ್ ಮೇಲೆ ತಗೊಂಡ್ರೆ ಆ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಅಕಸ್ಮಾತ್ ಆ ಬಿಲ್ಡಿಂಗ್ ಏನು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಆ ರೀತಿಯಲ್ಲಿ ಏನಾದ್ರು ಮಾಡಿದ್ರೆ ಅವನು ಆಗ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾದ್ರೆ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಅವನು ಕ್ಲೈಮ್ ಮಾಡಬಹುದಾಗ್ತದೆ. ಆನಂತರ ಮೂರನೇ ಕಂಡೀಷನ್ ಏನಂತ ಹೇಳಿದ್ರೆ ಸೊ ಡಿಪ್ರಿಸಿಯೇಷನ್ ಅಮೌಂಟ್ ಏನಂತ ಡಿಪ್ರಿಸಿಯೇಷನ್ ಅಮೌಂಟ್ ಚಾರ್ಜ್ ಮಾಡಿದ್ದು ಶುಡ್ ನಾಟ್ ಎಕ್ಸೀಡ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್. ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಏನಿದೆಯೋ ಅದರ ವ್ಯಾಲ್ಯೂಗಿಂತ ಡಿಪ್ರಿಸಿಯೇಷನ್ ಜಾಸ್ತಿ ಆಗಬಾರ್ದು. ನಾಲ್ಕನೇ ಕಂಡೀಷನ್ ಏನಂತ ಹೇಳಿದ್ರೆ ದಟ್ ಅಸೆಟ್ ಶುಡ್ ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಗೆನೆ ಉಪಯೋಗ ಆಗಿರ್ಬೇಕು. ಆನಂತರ ಇಟ್ ಶುಡ್ ಬಿ ಯೂಸ್ಡ್ ಇನ್ ದ ಪ್ರೀವಿಯಸ್ ಇಯರ್. ಮರ್ತೋಗಿದ್ದ ಕಂಡೀಷನ್ಸ್ ಹೇಳೋದು ಅಸೆಟ್ಸ್ ಬಿಸ್ನೆಸ್ ಪರ್ಪಸ್ಗೆ ಉಪಯೋಗ ಆಗಿರಬೇಕು. ಇಟ್ ಶುಡ್ ಬಿ ಯೂಸ್ಡ್ ಫಾರ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇಫ್ ಇಟ್ ಇಸ್ ಯೂಸ್ಡ್ ಫಾರ್ ಪರ್ಸನಲ್ ಪರ್ಪಸ್ ಆ ಪೋರ್ಷನ್ ನ ತೆಗಿಬೇಕು. ಕೆಲವೊಮ್ಮೆ ಏನಾಗ್ತದೆ ಬಿಸ್ನೆಸ್ ಪರ್ಪಸ್ಗೆ 2/3 ಉಪಯೋಗಿಸ್ತೀನಿ, ಪ್ರೊಫೆಷನಲ್ ಪರ್ಪಸ್ 1/3 ಉಪಯೋಗಿಸ್ತಾನೆ ಅಂದ್ರೆ ಆಗ 1/3 ಲೆಸ್ ಮಾಡಿ. ಫಾರ್ ಎಕ್ಸಾಂಪಲ್ 5 lakh ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ 5 lakh ಅಲ್ಲಿ 1/3 ಅನ್ನ ಲೆಸ್ ಮಾಡಿ ಉಳಿದದ್ದನ್ನ ಇನ್ಕಮ್ ಟ್ಯಾಕ್ಸ್ ಗೆ ಡಿಪ್ರಿಸಿಯೇಷನ್ ಅಂತ ಚಾರ್ಜ್ ಮಾಡಬೇಕು. ಪರ್ಸನಲ್ ಪರ್ಪಸ್ ಗೆ ಏನಾದ್ರು ಅಸೆಟ್ ಉಪಯೋಗಿಸಿದ್ರೆ ಆಗ ಅದನ್ನ ಅಷ್ಟು ಪೋರ್ಷನ್ ಆಫ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ತಗೊಳ್ಬೇಕು. ಬಿಸ್ನೆಸ್ ಪರ್ಪಸ್ ಗೆ ಅದು ಉಪಯೋಗ ಆಗಿರಬೇಕು. ನೆಕ್ಸ್ಟ್ ಕಂಡೀಷನ್ ಅಸೆಟ್ ಅಂತ ಹೇಳಿದ್ರೆ ಅಸೆಟ್ಸ್ ಪ್ರೀವಿಯಸ್ ಇಯರ್ ನಲ್ಲಿ ರಿಲೆವೆಂಟ್ ಪ್ರೀವಿಯಸ್ ಇಯರ್ ನಲ್ಲಿ ಅದು ಅಸೆಟ್ ಯೂಸ್ ಆಗಿರಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇಸ್ ಕನ್ಫೈನ್ಡ್ ಟು ಓನ್ಲಿ ಬಿಲ್ಡಿಂಗ್, ಮೆಷಿನರಿ, ಪ್ಲಾಂಟ್ ಆರ್ ಫರ್ನಿಚರ್. ಪ್ಲಾಂಟ್ ಇನ್ಕ್ಲೂಡ್ಸ್ ಪ್ಲಾಂಟ್ ಅಂತ ಹೇಳಿದ್ರೆ ಬುಕ್ಸ್, ವೆಹಿಕಲ್ಸ್, ಸೈಂಟಿಫಿಕ್ ಆಪರೇಟರ್ಸ್, ಸರ್ಜಿಕಲ್ ಎಕ್ವಿಪ್ಮೆಂಟ್ ಇವೆಲ್ಲವೂ ಸಹ ಬರ್ತದೆ. ಬಟ್ ನಾಟ್ ಇನ್ಕ್ಲೂಡ್ ಅನಿಮಲ್ಸ್. ಸೊ ಅದನ್ನ ನಾವು ತಗೊಳ್ಳಿಕ್ಕಿಲ್ಲ. ಆನಂತರ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದನ್ನ ನೋಡಿದ್ರೆ ಡಿಪ್ರಿಸಿಯೇಷನ್ ಫಸ್ಟ್ ಗಿವ್ ವ್ಯಾಲ್ಯೂ ಆಫ್ ದ ಅಸೆಟ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರೀವಿಯಸ್ ಇಯರ್. ಆನಂತರ ಪ್ರೀವಿಯಸ್ ಇಯರ್ ನಲ್ಲಿ ನಾವೇನು ಅಸೆಟ್ಸ್ ಪರ್ಚೇಸ್ ಮಾಡಿದ್ರೆ ಅಸೆಟ್ ಅದನ್ನ ಟೋಟಲ್ ಮಾಡಿ ಅದರಿಂದ ಸೇಲ್ ಪ್ರೊಸೀಡ್ಸ್ ನ ಲೆಸ್ ಮಾಡ್ತಕ್ಕಂಥ ಸೇಲ್ ಪ್ರೊಸೀಡ್ಸ್ ಲೆಸ್ ಮಾಡಿದಂತ WDV ಅದರ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ತಕ್ಕಂಥದ್ದು. ಆನಂತರ ಯಾವಾಗ ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅದು ಸೇಲ್ ಪ್ರೊಸೀಡ್ ಈಸ್ ಮೋರ್ ದ್ಯಾನ್ the WD value of the asset. Block of asset value ಗಿಂತ ಸೇಲ್ ಪ್ರೊಸೀಡ್ ಜಾಸ್ತಿ ಇದ್ರೆ ಆಗ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಆಗ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಯಾವ ಬ್ಲಾಕ್ ಆಫ್ ಅಸೆಟ್ಸ್ ನಲ್ಲಿ ಯಾವುದೇ ಅಸೆಟ್ ಇಲ್ಲ ಅದು ವ್ಯಾಲ್ಯೂ ಇಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಸಹ ನಾವು ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಆನಂತರ ಈಗ ಡೇಟ್ ಆಫ್ ಪರ್ಚೇಸ್ ಆಫ್ ಅನ್ ಅಸೆಟ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಇನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಯಾಕೆ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳ್ತದೆ ಅಂದ್ರೆ ಒಂದು ಅಸೆಟ್ 180 days ಗಿಂತ ಕಡಿಮೆ ಯೂಸ್ ಆದ್ರೆ ಆಗ ರೇಟ್ ಆಫ್ ಡಿಪ್ರಿಸಿಯೇಷನ್ 50% ಮಾತ್ರ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಅಕಸ್ಮಾತ್ ಅಸೆಟ್ ಮೋರ್ ದೆನ್ 180 days ಯೂಸ್ ಆಗಿದ್ರೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಅದಕ್ಕೋಸ್ಕರ ರೇಟ್ ಆಫ್ ಪರ್ಚೇಸ್ ಆಫ್ ಅನ್ ಅಸೆಟ್ ಇಸ್ ವೆರಿ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಅಡಿಷನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಪ್ಲಾಂಟ್ ಅಂಡ್ ಮಿಷನರಿಗೆ. ಪ್ರೀವಿಯಸ್ ಇಯರ್ ನಲ್ಲಿ ಯಾವುದೇ ಪ್ಲಾಂಟ್ ಅಂಡ್ ಮಿಷನ್ ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ಅದ್ರ ಮೇಲೆ ಅಡಿಷನಲ್ ಡಿಪ್ರಿಸಿಯೇಷನ್ ಆಫ್ 20% ಅಂತೆ ಅಡಿಷನಲ್ ಸಿಗುತ್ತೆ. ಸೊ ಯಾವುದಕ್ಕೆ ಪ್ಲಾಂಟ್ ಅಂಡ್ ಮಿಷನರಿಗೆ ಮಾತ್ರ ಪ್ಲಾಂಟ್ ಅಂಡ್ ಮಿಷನರಿಯಿಂದ ಉಪಯೋಗಿಸಿ. ಅದು ಯಾರಿಗೆ ಮ್ಯಾನುಫ್ಯಾಕ್ಚರ್ ಅಥವಾ ಪ್ರೊಡ್ಯೂಸರ್ ಗೆ ಮಾತ್ರ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎನಿ ಪ್ರಾಡಕ್ಟ್ ಟ್ರೇಡರ್ ಗೆ ಸಿಗೋದಿಲ್ಲ. ಮ್ಯಾನುಫ್ಯಾಕ್ಚರ್ 20% ಕಂಡೀಷನ್ 180 days ಗಿಂತ ಕಡಿಮೆ ಯೂಸ್ ಆಗಿದೆ ಇದರ 50% 10% ಸಿಗುತ್ತೆ. 180 ಗಿಂತ ಜಾಸ್ತಿ 180 days ಗಿಂತ ಜಾಸ್ತಿ ಯೂಸ್ ಆಗಿದ್ರೆ 20% ಸಿಗುತ್ತೆ. ಸೊ ಇದು ಅಡಿಷನಲ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್. ಬ್ಲಾಕ್ ಆಫ್ ಅಸೆಟ್ಸ್ ಯಾವ್ದೆಲ್ಲ ಬ್ಲಾಕ್ ಆಫ್ ಅಸೆಟ್ಸ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಎವ್ರಿ ಇಯರ್. ಸೊ ಬ್ಲಾಕ್ ಇದು ರೇಟ್ ಆಫ್ ಡಿಪ್ರಿಸಿಯೇಷನ್ ಅನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಕೊಡ್ತಾರೆ. ಆ ರೇಟ್ ಆಫ್ ಡಿಪ್ರಿಸಿಯೇಷನ್ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಬುಕ್ ಅಲ್ಲಿ ಏನಾದ್ರು ಕೊಡ್ಲಿ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇರ್ತದೆ ಅದನ್ನೇ ನಾವು
ತಗೊಳ್ಬೇಕಾಗ್ತದೆ. ಅದನ್ನ ನೆಕ್ಸ್ಟ್ ಬರ್ಕೊಳ್ಳುವ. ಅಂದ್ರೆ ಬ್ಲಾಕ್ ಆಫ್ ಅಸೆಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇರ್ತದೆ. ಸೊ ರೇಟ್ ಆಫ್ ಡಿಪ್ರಿಸಿಯೇಷನ್ ಬ್ಲಾಕ್ ಆಫ್ ಅಸೆಟ್ಸ್ ಇದೆ. ಸೊ ಆ ಬ್ಲಾಕ್ ಆಫ್ ಅಸೆಟ್ ನಲ್ಲಿ ನಾವು ಬರ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಕ್ಲಾಸ್ we will discussing about unobserved depreciation. ಆನಂತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ.